ರಾಜ್ಯದಲ್ಲಿ ಹಲವು ಪ್ರಮುಖ ನಗರಗಳನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಲಾಗ್ತಾ ಇದೆ. ಕೆಲವೊಂದು ಕಡೆ ಈಗ ಆಲ್ರೆಡಿ ಆ ಯೋಜನೆನೂ ಕೂಡ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಾನಾ ರೀತಿಯಾದಂಥ ಯೋಜನೆಗಳಿದ್ದಾವೆ. ಅದರಲ್ಲಿ ಸೈಕಲ್ ಯೋಜನೆ ಕೂಡ ಒಂದು. ಇನ್ನು ಈ ಸೈಕಲ್ ಯೋಜನೆ ಹುಬ್ಬಳ್ಳಿಯಲ್ಲಿ ಹಳ್ಳ ಹಿಡಿದಿರುವಂಥದ್ದು. ಸೈಕಲ್ ಸವಾರಿ ಯೋಜನೆ ಜಾರಿ ಅಷ್ಟೇ, ಬಳಕೆ ಮಾತ್ರ ಇಲ್ಲ. ಸೈಕಲ್ ಸವಾರಿ ಯೋಜನೆ ಜಾರಿ ಆಗಿದೆ, ಆದರೆ ಬಳಕೆ ಮಾಡ್ತಾ ಇಲ್ಲ. ಎಷ್ಟೋ ಕಡೆ ಆ ಸೈಕಲ್ಗಳು ತುಕ್ಕಿಡಿಯುವಂಥ ಪರಿಸ್ಥಿತಿ ಬಂದು ತಲುಪ್ತಾ ಇರುವಂಥದ್ದು. ಯಾಕೆಂದ್ರೆ ಸರಿಯಾಗಿ ಜಾಗೃತಿಯನ್ನು ಮೂಡಿಸ್ತಾ ಇಲ್ಲ. ಏನೋ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದು ಬಂದಿದಾವಲ್ಲ, ಸುಮ್ಮನೆ ಪಾರ್ಕಿಂಗ್ ಮಾಡೋದು, ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರುವಂಥದ್ದು ಅಂತ ಕೆಲಸ ಆಗ್ತಾ ಇದೆ. ಧೂಳು ಹಿಡಿತಾ ಇರುವಂಥದ್ದು 8.5 ಕೋಟಿ ವೆಚ್ಚದ ಯೋಜನೆ. ಮಲೇಷ್ಯಾದಿಂದ ಸೈಕಲ್ ತರಿಸಿದ್ರೂ ಕೂಡ ಬಳಸ್ತಾ ಇಲ್ಲ ಜನ ಅದನ್ನ ಬಳಸುವಂಥದ್ದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ. ಸೈಕಲ್ ಪಾತ್ ಪಾರ್ಕಿಂಗ್ ಪ್ಲೇಸ್ ಆಗಿ ಮಾರ್ಪಟ್ಟಿದೆ. ಸೈಕಲ್ ಪಾತ್ ಇತ್ತಲ್ಲ, ಅದು ಪಾರ್ಕಿಂಗ್ ಪ್ಲೇಸ್ ಆಗಿ ಮಾರ್ಪಟ್ಟಿದೆ. ಪರಿಸರ ಸ್ನೇಹಿ ಸಾರಿಗೆಗೆ ಉತ್ತೇಜನ ಇಲ್ಲದೆ ವಿಫಲ ಆಗಿರುವಂಥದ್ದು. ಯಾಕೆಂದ್ರೆ ಯಾವುದೇ ಯೋಜನೆ ತರಲಿ ಅಥವಾ ಏನನ್ನೇ ಮಾಡ್ತಾ ಇರಲಿ, ಆ ಸಂದರ್ಭದಲ್ಲಿ ಅದರ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಆ ಅರಿವನ್ನು ಮೂಡಿಸುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನ ಮಾಡುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವೈಫಲ್ಯ ಕಂಡಿರುವಂಥದ್ದು. 34 ಡಾಕಿಂಗ್ ಸ್ಟೇಷನ್ ಅಲ್ಲಿ 340 ಸೈಕಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 340 ಸೈಕಲ್ಗಳಿದಾವೆ 34 ಡಾಕಿಂಗ್ ಸ್ಟೇಷನ್ ಅಲ್ಲಿ. ಪ್ರತಿ ಸ್ಟೇಷನ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸೈಕಲ್ ಕೂಡ ಇರುವಂಥದ್ದು. ಉಳಿದವು ಸಾಮಾನ್ಯ ಸೈಕಲ್ಗಳು. ಪ್ರತಿ ಗಂಟೆಗೆ ಕೇವಲ 5 ರೂಪಾಯಿ ಚಾರ್ಜ್ ಮಾತ್ರ ಫಿಕ್ಸ್ ಮಾಡಲಾಗಿದೆ. ಆದರೂ ಕೂಡ ಜನ ಅಲ್ಲಿ ಸೈಕಲ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಯೋಜನೆ ಜಾರಿಗೆ ತಂದರೂ ಕೂಡ ಜಾಗೃತಿ ಮೂಡಿಸ್ತಾ ಇಲ್ಲ. ಸೈಕಲ್ ಸವಾರಿ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಸರ್ಕಾರ ಅಲ್ಲಿನ ಪಾಲಿಕೆ ವಿಫಲ ಆಗಿದೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಬಿಕಾಸ್ ಅದರಲ್ಲಿ ನಾನಾ ಪ್ರೋಸೆಸ್ಗಳು. ಈಗ ಎಮರ್ಜೆನ್ಸಿ ಏನಪ್ಪ, ಈ ಸೈಕಲ್ ಬೇಕು, ಅದನ್ನ ತಗೊಂಡೋಗಿ ಎಲ್ಲೋ ಹೋಗಬೇಕು, ಆಮೇಲೆ ಅಲ್ಲಿ ಸೈಕಲ್ ನಿಲ್ಲಿಸ್ತೀವಿ ಅಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದು ನೂರಾರು ಪ್ರೋಸೆಸ್ಗಳನ್ನು ಬೇರೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜನ ಅದನ್ನು ಯಾಕೆ ಯೂಸ್ ಮಾಡಬೇಕು, ಅತ್ಲಾಗ ನಮ್ಮ ವೆಹಿಕಲ್ಲೇ ಹೋಗ್ಬಿಡೋಣ ಅಥವಾ ಅಲ್ಲಿ ಯಾವ್ದು ಆಟೋ ಸಿಗುತ್ತೆ ಅದರಲ್ಲಿ ಹೋಗ್ಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾರೆ. ಯೋಜನೆಗಳಲ್ಲಿ ಅನೇಕ ಯೋಜನೆಗಳು ಫ್ಲಾಪ್ ಆಗಿರುವಂಥ ಮಾಹಿತಿ ಇದೆ. ಅದರಂತೆ ಇದು ಸೈಕಲ್ ಸ್ಟ್ಯಾಂಡನ್ನು ಒಂದು ಫೇಕ್, ಅಂದರೆ ಒಂದು ನಮೂನಿ ಇದು ಉಪಯೋಗ ಇಲ್ಲದಂಗೆ ಆಗೈತಿ. ಇಲ್ಲಿ ಎಷ್ಟೋ ನಿರಾಶ್ರಿತರು ಅಲ್ಲಿ ಮನಗೋದು ಮಾಡೋದು ಈ ಟೈಪ್ ಮಾಡ್ತಾ ಇದ್ದಾರೆ. ಎಷ್ಟೋ ವೇಸ್ಟ್ ಮೆಟೀರಿಯಲ್ನು ಅಲ್ಲಿ ಹಾಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಬಿಲ್ಡಿಂಗ್ ಮೆಟೀರಿಯಲ್ ಅಲ್ಲಿ ಮತ್ತು ಪಾರ್ಕಿಂಗ್ ಅಲ್ಲೇ ಅದರ ಬಾಜುನ ಮಾಡಿಬಿಡ್ತಾರೆ ಎಲ್ಲ ವೆಹಿಕಲ್ಸ್. ಇದು ಯಾವುದೋ ಒಂದು ಕಾಳಜಿ ಇಲ್ಲ. ಇದೊಂದು ಇದನ್ನ ಹಣವನ್ನು ಮತ್ತೊಂದು ನಾವು ಒಂದು ಏನಾದ್ರು ಯೋಜನೆಗಳನ್ನು ಮಾಡಿದ್ರೆ ನಮ್ಮ ಹುಬ್ಳಿ ಧಾರವಾಡಕ್ಕೆ ಯೂಸ್ ಆಕಿತ್ತು ಅಂತ ಹೇಳಿ ಸೈಕಲ್ ಯೋಜನೆ ವೈಫಲ್ಯ ಒಪ್ಪಿಕೊಂಡಿರುವಂಥದ್ದು ಅಧಿಕಾರಿಗಳು. ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಕ್ರಮದ ಮಾತನಾಡಿದ್ದಾರೆ. ಸ್ಮಾರ್ಟ್ ಸಿಟಿ ಎಂಡಿ ರುದ್ರೇಶ್ ಗಾಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೈಕಲ್ ಯೋಜನೆ ವಿಫಲ ಆಗಿರುವಂಥದ್ದು ಒಪ್ಕೊಂಡಿದ್ದಾರೆ. ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೆಡೆ ಡಾಕಿಂಗ್ ಸ್ಟೇಷನ್ ಸ್ಥಳಾಂತರ ಮಾಡ್ತೇವೆ, ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆದು ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸ್ಮಾರ್ಟ್ ಸಿಟಿ ಎಂಡಿ ಆಗಿರುವಂಥ ರುದ್ರೇಶ್ ಗಾಳಿ ಅವರ ಹೇಳಿಕೆ. ಕೆಲವೆಡೆ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆದು ಮುಂದಿನ ಕ್ರಮವನ್ನ ಕೈಗೊಳ್ತೇವೆ, ಯಾವುದನ್ನಾದ್ರೂ ಶಿಫ್ಟ್ ಮಾಡಬೇಕಾ, ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಜನರ ಅಭಿಪ್ರಾಯವನ್ನ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಡಾಕಿಂಗ್ ಸ್ಟೇಷನಲ್ಲಿ 340 ಸೈಕಲ್ಸ್ ಇದೆ ನಮ್ಮಲ್ಲಿ. ಸೊ ಪ್ರತಿಯೊಂದು ಡಾಕಿಂಗ್ ಸ್ಟೇಷನಲ್ಲಿ ಒಂದು ಎಲೆಕ್ಟ್ರಿಕ್ಕು, ಉಳಿದೆಲ್ಲ ಮ್ಯಾನ್ಯುವಲ್ ಇದೆ. ಸೊ ಉದ್ದೇಶ ಇಷ್ಟೇ, ಸಾರ್ವಜನಿಕರು ಸೈಕಲ್ನ ಬಳಸಬೇಕು, ಒಂದು ಎಕೋ ಫ್ರೆಂಡ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ ಅನ್ನೋ ಒಂದು ಯೋಜನೆಯನ್ನು ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಯಿಂದ ತರಲಾಗಿತ್ತು. ಬಿಕಾಸ್ ಆಫ್ ನಮ್ಮ ಭಾಳಷ್ಟು ರೋಡ್ ಕನ್ಸ್ಟ್ರಕ್ಷನ್ಸು ಮತ್ತು ಸ್ಪೆಷಲಿ ಲಾಸ್ಟ್ ಕಳೆದ ಒಂದು 2 ತಿಂಗಳಿಂದ ಮಳೆ ಆಗ್ತಾ ಇರೋದ್ರಿಂದ ಸೊ ಸವಾರಿಗಳು ಕಡಿಮೆ ಆಗಿದೆ, ಬೈಸಿಕಲ್ ಯೂಸೇಜ್ ಕಡಿಮೆ ಆಗಿದೆ. ಸೊ ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಅದು ಒಂದು ಮೇಜರ್ ಆಗಿ ಸಾರ್ವಜನಿಕರಿಗೆಲ್ಲ ಅವ್ರ ಕನ್ಸರ್ನ್ ಇದೆ. ಒಂದಿಷ್ಟು ನಮ್ಮ ಡಾಕಿಂಗ್ ಸ್ಟೇಷನ್ಸ್ನು ಕೂಡ ಶಿಫ್ಟ್ ಮಾಡೋದು ಕೆಲವೊಂದು ಪಬ್ಲಿಕ್ಕಿಂದ ಪ್ರಪೋಸಲ್ ಬಂದಿದೆ. ಸೊ ಎಲ್ಲಿ ಜನದಟ್ಟಣೆ ಜಾಸ್ತಿ ಇದೆ ಅಲ್ಲಿ ಆ ಒಂದು ಅಗತ್ಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ವಿ. ಈಗ ಸಾರ್ವಜನಿಕರಿಗೆ ಮತ್ತೊಮ್ಮೆ ಅವರಿಗೆ ಒಂದು ಪಬ್ಲಿಕ್ ಒಪಿನಿಯನ್ಗಾಗಿ, ಒಂದು ಪಬ್ಲಿಕ್ ಡೊಮೈನ್ಗೆ ಒಂದು ಒಪಿನಿಯನ್ಗಾಗಿ ಒಂದು ಮೆಸೇಜನ್ನು ಫ್ಲೋಟ್ ಮಾಡ್ತಾ ಇದ್ವಿ. 4 ಡಾಕಿಂಗ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಈ ಸೈಕಲ್ ಯೋಜನೆ ಎಷ್ಟು ಮಟ್ಟಿಗೆ ವೈಫಲ್ಯವನ್ನ ಕಂಡಿರುವಂಥದ್ದು, ಸೈಕಲ್ ಯೋಜನೆನ ಇದು ಶೋ ಯೋಜನೆನ ಅನ್ನುವಂಥ ಪರಿಸ್ಥಿತಿ ತಂದು ತಲುಪಿದಾರಲ್ಲ. ಸೊ ಯಾವ ರೀತಿಯಾಗಿ ಬದಲಾವಣೆಯನ್ನ ತಂದು ಜಾಗೃತಿಯನ್ನ ಮೂಡಿಸಿ ಈ ಯೋಜನೆಯನ್ನ ಯಶಸ್ವಿಗೊಳಿಸುವಂತ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅಂತ?
ಪೃಥ್ವಿರಾಜ್ ಇಲ್ಲಿ ಮುಖ್ಯವಾಗಿ ಏನಂದ್ರೆ 8.5 ಕೋಟಿನ ಇದಕ್ಕಾಗಿ ಖರ್ಚು ಮಾಡಲಾಗಿದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನು ಬೇರೆ ಬೇರೆ ಯೋಜನೆಗಳು ಕೈಗೊಳ್ಳಲಾಗಿತ್ತು. ಅದರ ಜೊತೆಗೆ ಇಲ್ಲೇನು ಸವಾರಿ ಅಂತ ಸೈಕಲ್ ಯೋಜನೆಯೂ ಸಹ ಒಂದು ಜಾರಿಗೆ ಮಾಡಲಾಗಿತ್ತು. ಮತ್ತು ಇಲ್ಲೇನು ಪರಿಸರ ಸ್ನೇಹಿ ಒಂದು ಸಾರಿಗೆ ವ್ಯವಸ್ಥೆ ಜಾರಿಗೆ ತರಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾಡಿದ್ರು, ಅದೆಲ್ಲವೂ ಸಹ ತಲೆ ಕೆಳಗಾಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒಂದು ಈ ಯೋಜನೆ ಸಫಲಗೊಂಡಿಲ್ಲ. ಮತ್ತು ಏನು ಜಾಗೃತಿ ಮುಖ್ಯವಾಗಿ ಏನಂದರೆ ಒಂದು ರಸ್ತೆಗಳು ಸರಿಯಾದ ರಸ್ತೆಗಳಿಲ್ಲ ಸೈಕಲ್ ಅಡ್ಡಾಡಲಿಕ್ಕೆ. ಜೊತೆಗೆ ಏನು ಸೈಕಲ್ ಅಡ್ಡಾಡ್ಲಿಕ್ಕೆ ಅಂತ ಏನು ಪಾತ್ಗಳು ಮಾಡಲಾಗಿದೆ, ಅಲ್ಲಿ ಪಾರ್ಕಿಂಗ್ ಅಡ್ಡ ಆಗಿ ಮಾರ್ಪಟ್ಟಿದೆ. ಅಲ್ಲದೆ ಏನು ಜಾಗೃತಿ ಇಲ್ಲ. ಅಂದರೆ ಈಗೇನೋ ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಬೇಕು, ಅದು ಸ್ಮಾರ್ಟ್ ಕಾರ್ಡ್ ತೆಗೆದುಕೊಂಡೋಗಿ ಅಲ್ಲಿ ಇಟ್ಟರಷ್ಟೇ ಅದು ಸೈಕಲ್ ನಿಮಗೆ ಸಿಗುತ್ತೆ. ಮತ್ತು ಈ ರೀತಿಯ ಎಲ್ಲ ಒಂದು ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೇವಲ ಏನು ಡಾಕಿಂಗ್ ಸ್ಟೇಷನ್ಗಳಲ್ಲಿ ಸೈಕಲ್ ನಿಲ್ಲಿಸಿ ಕೈ ತೊಳ್ಕೊಂಡಿದ್ರಿಂದಾಗಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನು ಬಹುದೊಡ್ಡ ಯೋಜನೆ ಅಂತೇನು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂತಹ ಮತ್ತು ಮಲೇಷ್ಯಾದಿಂದ ಸೈಕಲ್ ತಂದು ಇಲ್ಲಿಟ್ಟರೂ ಸಹ ಜನ ಅದಕ್ಕೆ ಒಂದು ಒಲವು ತೋರಿಸ್ತಾ ಇಲ್ಲ. ಅಂದರೆ ಒಂದು ಇಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿಫಲತೆ, ಜೊತೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿಫಲತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಮತ್ತು ಇತರೆ ಒಂದು ಇಲಾಖೆಗಳ ಅಧಿಕಾರಿಗಳು ಒಂದಷ್ಟು ಜಾಗೃತಿ ಮೂಡಿಸಿದಲ್ಲಿ ಖಂಡಿತ ಜನರು ಸೈಕಲ್ನ ಬಳಕೆ ಮಾಡಲಿಕ್ಕೆ ಮುಂದಾಗ್ತಾರೆ. ಒಟ್ಟಾರೆ ಏನು ಈ ಒಂದು ಯೋಜನೆ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರೆ ಇದ್ರ ಬದಲು ಬೇರೆ ಯೋಜನೆಗೆ ದುಡ್ಡು ಹಾಕಿದ್ರೂ ಅನುಕೂಲ ಆಗ್ತಿತ್ತು ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂಥ ಅಗತ್ಯ ಇದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿ.